ಬೆಳಗ್ಗೆನೆ ಬಿಸಿ ಬಿಸಿ ಟೀ ಕುಡಿತಾ ಬ್ರೆಡ್ನ ತಿನ್ನೋಕ್ಕೆ ಅಂತ ಕೂತೆ. ಬ್ರೆಡ್ ಎದ್ದು ತಿನ್ನೋಷ್ಟರಲ್ಲಿ ಫುಲ್ಲು ಟೀನೇ ಖಾಲಿ ಆಗೋಯ್ತು, ಕುಡಿಯೋಕ್ಕೇನು ಉಳಿದಿರಲಿಲ್ಲ. ಸರಿ ಅಂತ ಒಂದು ರೌಂಡು ವಾಕಿಂಗಿಗೆ ಅಂತ ಹೋದೆ. ಆಚೆಗಡೆ ಸ್ವಲ್ಪ ತರಕಾರಿ ತರಬೇಕಾಗಿತ್ತು ಅಂತ, ಹಂಗೆ ಟ್ರಾಫಿಕ್ ಎಲ್ಲ ಇತ್ತು, ವರ್ಕಿಂಗ್ ಡೇ ಅಂತ. ಸರಿ ಅಂತ ನಾನು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಬಟಾಣಿ ಬೇಕಾಗಿತ್ತು. ಬಟಾಣಿ ಎಲ್ಲಿ ಅಂತ ಹುಡುಕ್ತಾನೆ ಇದ್ದೆ, ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ದೆ. ಕೊನೆಗೆ ಬಟಾಣಿ ಏನೋ ಸಿಕ್ತು. ಒಂಚೂರು ಅಲ್ಲೇ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕ್ಕೊಂಡು ಬಟಾಣಿ ತರೋಕ್ಕೆ ಅಂತ ಹೋದೆ. 15 ರೂಪಾಯಿ ಕೊಟ್ಬಿಟ್ಟು 150 ಗ್ರಾಮ್ ಬಟಾಣಿ ತೊಗೊಂಡೆ. ಮನೆಗೆ ಬಂದು ಬಿಸಿನೀರು ಬಿಟ್ಕೊಂಡು ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ಸ್ನಾನಕ್ಕೆ ಅಂತ ಹೋದೆ. ಸ್ನಾನ ಗೀನ ಎಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಬಿಸಿ ಬಿಸಿ ಸಾಗು ಏನೋ ರೆಡಿ ಆಗ್ತಾಯಿತ್ತು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಬಾಣಲೆಯಲ್ಲಿ ಬಿಸಿ ಬಿಸಿ ಪೂರಿನೂ ಹಂಗೆ ಕರಿತಾಯಿದ್ರು. ಬಿಸಿ ಬಿಸಿ ಪೂರಿ ಜೊತೆ ಒಂದು ಬಟ್ಲಲ್ಲಿ ಬಿಸಿ ಬಿಸಿ ಸಾಗು ಹಾಕ್ಕೊಂಡು ತಿಂಡಿನ ತಿನ್ಕೊಂಡೆ. ಪೂರಿ ಸಾಗು ಕಾಂಬಿನೇಷನ್ ಅದು ಸಾಕಾದಾಗಿತ್ತು, ಸೂಪರಾಗಿತ್ತು. ಅದಾದಮೇಲೆ ತಟ್ಟೆಲಿ ಒಂಚೂರು ಸಾಗು ಮಿಕ್ಕಿತ್ತು ಅಂತ ಹಂಗೆ ಕೂಡ್ಕೊಂಡೆ, ಟೇಸ್ಟ್ ಚೆನ್ನಾಗಿತ್ತು ಅಂತ. ಆಮೇಲೆ ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಮಾಮೂಲಿ ಕೆಲಸ, ಮೀಟಿಂಗು, ಬ್ಯಾಕ್ ಟು ಬ್ಯಾಕ್ ಕಾಲ್ಸು, ಮ್ಯಾನೇಜರ್ ಜೊತೆ ಮೀಟಿಂಗು ಎಲ್ಲ ಆಗ್ತಾಯಿತ್ತು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೋದಾಗ ಬೆಳಗ್ಗೆ ಮಿಕ್ಕಿರೋ ಸಾಗು ಜೊತೆ ಬಿಸಿ ಬಿಸಿ ಅನ್ನ ಸಾಗುನ ತಿನ್ಕೊಂಡೆ. ಸಾಗು ತುಂಬ ಚೆನ್ನಾಗಿತ್ತು ಅಂತ ಅನ್ನಕ್ಕೂ ಅದೇ ಹಾಕ್ಕೊಂಡು ತಿನ್ಕೊಂಡೆ. ಆಮೇಲೆ ತಿರ್ಗಾ ಬಂದು ಕೂತ್ಕೊಂಡೆ ಕೆಲಸಕ್ಕೆ ಅಂತ. ಮಾಮೂಲಿ ಕೆಲಸ, ಕಾಲ್ಸು, ಮೀಟಿಂಗು ಎಲ್ಲ ಆಗಷ್ಟರಲ್ಲಿ ಸುಸ್ತಾಗ್ತಾಯಿತ್ತು, ನಿದ್ದೆ ಬೇರೆ ಬರ್ತಾಯಿತ್ತು. ಈ ಊಟ ಬೇರೆ ಆಗಿತ್ತಲ್ಲ, ಈ ಊಟ ಆದಮೇಲೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಸರಿ ಅಂತ ಮ್ಯಾನೇಜರ್ ಜೊತೆ ಕಾಲು, ಮೀಟಿಂಗು, ಟೀಮ್ ಹರ್ಡಲ್ಲು ಎಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ 3:30 ಆಗ್ತಾಯಿತ್ತು. ಸರಿ ಅಂತ ಬಂದು ಒಂದು ರೌಂಡು ನಿದ್ದೆ ಮಾಡಿದೆ. ಒಂದು ಹಾಫ್ ಆನ್ ಅವರ್ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಒಂದು ಜಿಂಜರ್ ಟೀನ ಕುಡ್ಕೊಂಬಂದೆ. ಅದಾದಮೇಲೆ ರಾತ್ರಿ ತಿರ್ಗಾ ಅದೇ ಅನ್ನ ಸಾಗುನ ತಿನ್ಕೊಂಡೆ. ಆಗಷ್ಟರಲ್ಲಿ ರಾತ್ರಿ 9:30 ಆಯಿತು. ಸರಿ ಅಂತ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.